ಅದ್ದೂರಿಯಾಗಿ ನಡೆದ ದೊಡ್ಡಮ್ಮದೇವಿ ಜಲಧಿ ಮಹೋತ್ಸವ. ಜಾತ್ರಾ ಮಹೋತ್ಸವಕ್ಕೆ ಹರಿದು ಬರುತ್ತಿರುವ ಜನಸಾಗರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬುಕ್ಕಪಟ್ಟಣ ಗ್ರಾಮದಲ್ಲಿ ದೊಡ್ಡಮ್ಮದೇವಿಯ ಜಲಧಿ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ವೇಳೆ ಸುತ್ತಮುತ್ತಲಿನ 16 ಹಳ್ಳಿಗಳಲ್ಲಿ ಭಕ್ತರು ಸೇರಿ ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಇನ್ನು ಪುರಾತನ ಇತಿಹಾಸವುಳ್ಳ ದೊಡ್ಡಮ್ಮದೇವಿಗೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಲಾಗುತ್ತಿದ್ದು, ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಇನ್ನು ದೇವರಿಗೆ ಹಾಗೂ ದೇವಾಲಯದಲ್ಲಿ ವಿಶೇಷ ಫಲಪುಷ್ಪಗಳಿಂದ ಅಲಂಕರಿಸಲಾಗಿದ್ದು, ದೊಡ್ಡಮ್ಮದೇವಿಯ ಜಲಧಿಯ ನಂತರ ದೇವಿಯ ಒಂದು ನಡಿಗೆಗೆ ಒಂದು ಹೂವು ಅರಳುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಬೆಟ್ಟದಿಂದ ದೇವಿಯನ್ನ ತಂದು ಪೂಜಿಸುವುದು ನಮ್ಮ ಸಂಪ್ರದಾಯ ಎಂದು ಗ್ರಾಮಸ್ಥರು ಸಂತಸ ಹೊರಹಾಕಿದ್ರು. ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರೆ ಇದು. ದೊಡ್ಡಮ್ಮ ಜಾತ್ರೆ ಅಂದರೆ ಒಂದು ವಿಶೇಷವಾಗಿರೋ ಜಾತ್ರೆ. ಭಾಳ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸ್ತಕ್ಕಂಥ ದೇವಸ್ಥಾನ ನಾನು ಇಲ್ಲಿ ನೋಡಿದೆ. ನಾನು ನೋಡಿದಾಗ ಸುಮಾರು ಒಂದು 10ರಿಂದ 15,000 ಜನ ಇದ್ರು. ನಾನು ನೋಡಿದಾಗ ಪೂಜೆ ಆಯಿತು, ದೇವ್ರನ್ನ ಒಳಗೆ ಕರ್ಕೊಂಡೋದ್ರು. ಆಮೇಲೆ ಈಚೆ ಬಂದು ನೋಡಿದ್ರೆ 1,000 ಜನ ಇದ್ದಾರೆ ಅಷ್ಟೇ. ಅಂದರೆ ವಿಶೇಷ ಜಾತ್ರೆ. ಜಾತ್ರೆ ನಡೀತದೆ ಅಂದರೆ ಇಡೀ ದಿನ ನಡೀತದೆ ಜಾತ್ರೆ. ಇಲ್ಲಿ ಹಂಗಲ್ಲ, ದೇವ್ರ ದರ್ಶನ ಆಯಿತು, ರಾತ್ರಿ ಎಲ್ಲ ಬಂದು ಎಲ್ಲ ಮನಿಕೊಂಡ್ರು, ಎಲ್ಲ ಜಾಗ ಹಿಡ್ಕೊಂಡು ಮನಿಕೊಂಡ್ರು. ಬೆಳಗ್ಗೆ ದೇವ್ರು ಹೊರಗಡೆ ಬಂದು ಎಲ್ಲರೂ ದರ್ಶನ ಮಾಡಿಕೊಂಡ್ರು. ನಾವು ಈಚೆ ಬಂದು 1 ಅವರ್ 2 ಅವರ್ ಈಚೆ ಬಂದು ನೋಡೋದಕ್ಕೆ ದೇವರು ಹೊರಗಡೆ ಹೋಗಿ ನೆಲೆಸ್ತು, ಜನರು ಹಾಗೆ ಹೊರಟೋದು. ಏನಕ್ಕೆ ಅಂದರೆ 8 ದಿವಸ ನಡೀತಕ್ಕಂಥ ಜಾತ್ರೆ. ಇದು ಬಗ್ಗೆ ಇನ್ನ ತುಂಬಾ ಚೆನ್ನಾಗಿತ್ತಪ್ಪ. ಇದು ಎಲ್ಲ ಕಡೆಗಿಂತ ಇದು ವಿಶೇಷವಾಗಿತ್ತು ಅಂತ ಅನಿಸ್ತು. ಮತ್ತೆ ಅದು ನಾನು ಕೇಳ್ತಾ ಇದ್ದೆ, ಅದು ಗವಿಲಿರುತ್ತೆ ದೇವಿ, ಮತ್ತೆ ಅಲ್ಲಿಂದ ತಗೊಂಡ್ ಬರ್ತಾರೆ, ವರ್ಷಕ್ಕೆ ಒಂದೇ ಸರಿ ಬರೋದು. ಆಮೇಲೆ ಅದಾದ್ಮೇಲೆ ನೀವು ಹೋದ್ರು ಆ ದಾರಿ ಸಿಗೋಲ್ಲ ಅಂತೆಲ್ಲ ಹಿರಿಯರು ಹೇಳ್ತಾರೆ. ಅದು ಕೇಳಿದೀವಿ. ಅದು ನಿಜ, ಅದೇ ರೀತಿ ನಡೀತಾ ಇದೆ ಅವತ್ತಿಂದನು. ಅಂದ್ರೆ ಎಷ್ಟು ಸತ್ಯ ಇದೆ ದೇವಿಲಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಪುರಾತನ ಇತಿಹಾಸವುಳ್ಳ ದೊಡ್ಡಮ್ಮದೇವಿ ದೇವಸ್ಥಾನಕ್ಕೆ ವಿಭಿನ್ನ ಬೇಡಿಕೆಗಳನ್ನು ಹೊತ್ತು ಹೊರ ರಾಜ್ಯಗಳಿಂದಲೂ ಕೂಡ ನೂರಾರು ಭಕ್ತರು ಆಗಮಿಸುತ್ತಾರೆ. ಹೀಗಾಗಿ ಸರ್ಕಾರ ಇಂತಹ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿಯಾಗುತ್ತೆ ಎಂದು ಭಕ್ತರು ಮನವಿ ಮಾಡಿದ್ರು. ಒಂದು ದಿನ ಜಲ್ದಿ, ಸೋಮವಾರ ಜಲ್ದಿ ಸ್ಟಾರ್ಟ್ ಆಗಿ ಗುರುವಾರ ರಥೋತ್ಸವ, ಗುರುವಾರ ಪಟ್ಟ, ಶುಕ್ರವಾರ ದೇವರು ಮುಂದುವರುತ್ತೆ. ಸಾಕ್ಯ ದಿನ 7 ದಿನ ಆದಮೇಲೆ ಕೊನೆ ದಿನ ಪೂಜೆ ಅಂತ ಇರುತ್ತೆ. ಸುಮಾರು ಜನ ಭಕ್ತಾದಿಗಳು ಬರ್ತಾರೆ. ಈ ದೇವಸ್ಥಾನ ಇಡೀ ಕೊಡಗಿನ ಅತಿ ಹೆಚ್ಚು ಭಕ್ತಾದಿಗಳು ಹೊಂದಿರ್ತಕ್ಕಂಥ ತಾಯಿ. ಸುಮಾರು ಈ ಒಂದು ನಮ್ಮ ಪಂಚಾಯತಿ ಒಳಗೆ 16 ಹಳ್ಳಿ ಗ್ರಾಮಸ್ಥರು ಸೇರಿ ಮಾಡ್ತಕ್ಕಂಥ ಒಂದು ಮುಜರಾಯಿ ದೇವಸ್ಥಾನ ಇದೆ. ಅತಿ ವಿಶೇಷವಾಗಿ ಅಂತಂದರೆ ತಾಯಿ ಪಟ್ಟದ ದಿನ ಏನು ಹೇಳ್ತದ ಅದೇ ಸತ್ಯ. ಅದು ನಡೀತು ಅಂತ ಹೇಳ್ತು ಅಂತಂದರೆ ಈ ಮಳೆ ಬೆಳೆ ಏನು ಹೇಳ್ತಾರೆ ಖಂಡಿತ ಹಂಗೆ ನಡೀತದೆ. ಅದರಿಂದ ಎಲ್ಲರೂ ಈ ತಾಯಿನ ನಂಬಿದ್ದಾರೆ. ಇದಕ್ಕಿನ್ನ ಮೂಲಭೂತ ಸೌಕರ್ಯಗಳು ಜಾಸ್ತಿ ಬೇಕಂತ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಗ್ರಾಮವನ್ನು ಸಹಕರಿಸಿ ಇದು ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹಿಸಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇನ್ನು ಸಾವಿರಾರು ಭಕ್ತರು ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.